ಕುರ್ಚಿ ಜಟಾಪಟಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಯತ್ನಾಳ್ರವರ ಹೇಳಿಕೆಯ ಬಗ್ಗೆ, ಟಿ ಸೋಮಶೇಖರ್ ಅವರ ಹೇಳಿಕೆಯ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ವಿ. ಈ ಚರ್ಚೆ ಮಾಡೋಕೆ ನನ್ನ ಜೊತೆ ಇದೀಗ ಬಿಜೆಪಿ ವಕ್ತಾರರಾಗಿರ್ತಕ್ಕಂತಹ ವಿ ಗಣೇಶ್ ಅವರು ಕೂಡ ಸೇರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ಸುಮಾರು ಪ್ರಶ್ನೆಗಳಿವೆ ಸರ್. ಇಷ್ಟೊತ್ತವರೆಗೆ ನೀವು ಬರೋದು ಲೇಟ್ ಆಗಿ. ಅದೇ ಪ್ರಶ್ನೆ ನಾನು ನಿಮಗೆ ಪುನಃ ಕೇಳ್ತೀನಿ. ಯತ್ನಾಳ್ರವರು ಕೊಟ್ಟಂತ ಹೇಳಿಕೆ, ಯತ್ನಾಳ್ರವರು ಇತ್ತೀಚೆಗಷ್ಟೇ ಗುಪ್ತವಾಗಿ ಅಶೋಕ್ ರವರನ್ನ ಮೀಟ್ ಆಗಿದ್ರು, ಅಶೋಕ್ ಜೊತೆಯಲ್ಲಿ ಚರ್ಚೆ ಮಾಡಿದ್ರು, ಇವತ್ತು ಬಾಂಬ್ ಸ್ಫೋಟಿಸಿದ್ರು. ಏನು ಅಂತ ಕೇಳಿದ್ರೆ, ಇವರು ದೆಹಲಿಗೆ ಹೋಗಿದ್ದು ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮೀಟ್ ಆಗಕ್ಕಲ್ಲ, ಬಿಜೆಪಿ ಹೈಕಮಾಂಡ್ ಅನ್ನು ಮೀಟ್ ಆಗಿದ್ದಾರೆ, ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ. ನಾನು ಇಂತಿಷ್ಟು ಜನರನ್ನ ಕರ್ಕೊಂಡು ಬಂದ್ರೆ ನನ್ನನ್ನು ಸಿಎಂ ಮಾಡಬೇಕು, ವಿಜಯೇಂದ್ರ ಅವರನ್ನ DCM ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ ಬಿಜೆಪಿಲಿ ಏನೆಲ್ಲ ಆಗ್ತಾ ಇದೆ? ಕಾಂಪ್ರಮೈಸ್ ರಾಜಕೀಯ ಅಂತ ಕೆಲವು ಕಡೆ ಹೇಳ್ತಾ ಇದ್ದಾರೆ, ಹೌದಾ? ನಿಮಗೆ ಫಸ್ಟು ಪ್ರಶ್ನೆ ಕೇಳಬೇಕಾದ್ರೆ ಯಾರ ಬಗ್ಗೆ ಕೇಳಿದ್ರೆ ನಮಗೆ ಗೌರವ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಪಕ್ಷಗಳಲ್ಲೂ ಕೆಲವರು ಒಟಗುಟ್ಟವ್ರು ಇದ್ದಾರೆ. ಸೊ ಯತ್ನಾಳ್ ಅವ್ರನ್ನ ಒಟಗುಟ್ಟವ್ರು ಅಂತ ಹೇಳ್ತಾ ಇದ್ದೀರಿ? ನಾನು ಎಲ್ಲದಕ್ಕೂ ಕೊಂಕುಮ ಮಾತುಗಳಂತಲ್ಲ. ಅಲ್ಲ, ಯತ್ನಾಳ್ ಅವ್ರನ್ನ ನೀವು ಒಟಗುಟ್ಟವ್ರು ಅಂತ ಹೇಳ್ತಾ ಇದ್ದೀರಿ ಹಾಗಾದ್ರೆ? ಇಟ್ ಈಸ್ ನಾಟ್ ಪಿಕ್ ಅಂಡ್ ಚೂಸ್ ಟಾಕಿಂಗ್. ನಾವು ಯಾವ ವಿಚಾರಕ್ಕೆ ಸ್ಪಂದಿಸಬೇಕು, ಯಾವ ವಿಚಾರಕ್ಕೆ ಗೌರವ ಕೊಡಬೇಕು, ಯಾವ ವಿಚಾರ ಯಾವ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಮಾತಾಡಿದ್ರು ಮೊದಲು ನಮ್ಗೆ ಅರ್ಥ ಆಗಬೇಕು. ಅವರೆಲ್ಲೋ ಮಾತಾಡ್ತಾರೆ ಅಂದರೆ ಅದಕ್ಕೆ ನಾನು ಮಾತಾಡೋಕ್ಕೆ ಸಿದ್ಧವಾಗಿಲ್ಲ. ನಂದೇ ಆದಂಥ ಒಂದು ತೂಕ ಇದೆ. ನಮ್ಮ ಪಕ್ಷ ಪ್ಲೀಸ್, ನಮ್ಮ ಪಕ್ಷಕ್ಕೆ ನಮ್ಮದೇ ಆದಂಥ ಒಂದು ತೂಕ ಇದೆ. ನನ್ನ ಮಾತಿಗೂ ತೂಕ ಇದೆ, ಪಕ್ಷದ ವಕ್ತಾರನಾಗಿ ನನ್ನ ಹೇಳಿಕೆಗೂ ತೂಕ ಇದೆ. ಹಾಗಂತೇಳಿ ನಾನು ಎಲ್ಲ ಹೇಳಿಕೆಗಳಿಗೂ ನಾನು ಸ್ಪಂದಿಸಬೇಕಾದ್ರೆ ವಿಚಾರ ಕೊಡಬೇಕಾಗಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು ಒಟ್ಟುಗೂಡ್ತಾ ಇದ್ದಾರೆ ಕೇಳುವಂತ. ನಾವು ಯಾವುದನ್ನು ಪಿಕ್ ಅಂಡ್ ಚೂಸ್ ಅಂತಲ್ಲ, ಯಾವುದಕ್ಕೆ ಬೆಲೆ ಇದೆ, ಯಾವುದಕ್ಕೆ ಗೌರವ ಇದೆ ಅಂತ ಹೋಗ್ಬೇಕು. ನಮ್ಮ ಪಕ್ಷದಲ್ಲಿ ಇದ್ದರೆ ನಮ್ಮ ಪಕ್ಷದಲ್ಲಿ ನೋಡ್ಕೊಳ್ತಾರೆ. ಇವಾಗ ನಮ್ಮ ಪಕ್ಷದಲ್ಲಿ ಅಂಥ ಆಕಾಶ ಬಿದ್ದು ಭೂಕಂಪ ಆಗೋದು ಅಂಥದ್ದು ಏನಿಲ್ಲ. ನಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಆಡಳಿತ ನಡೆಸೋದು ಆಯ್ತು. ಈಗ ನಾನು ನಿಮ್ಮ ಹತ್ರ ಕೇಳ್ತೀನಿ, ಆಡಳಿತ ಇನ್ ಕೇಸ್ ಆಫ್ ಆದ್ರೆ ಹೇಳಿ, DK ಶಿವಕುಮಾರ್ ಅವರು ಬಿಜೆಪಿಗೆ ಬಂದ್ರೆ JDS ಅವ್ರ ಕತೆ ಏನ್ ಮಾಡ್ತೀರಿ ನೀವು? ಸ್ವಾಮಿ, ಸ್ಟಿಲ್ ಯು ಆರ್ ಇದು ಅಂತ ಹೇಳ್ಬಿಡ್ತೀನಿ. ಆದರೆ ಹೋದರೆ ಇದ್ದರೆ ಬಿದ್ದರೆ ಆಗಬಹುದು, ಹೋಗಬಹುದು, ಇರಬಹುದು, ಹಿಂಗಾಗಬಹುದು. ನೆವರ್ ಎಂಡ್ ಫಾರ್ ಕನ್ಕ್ಲೂಷನ್. ಆದಾಗ ನೋಡ್ಕೊಳ್ಳೋಣ ಬಿಡ್ರಿ. ಸರಿ, ಒಂದು ನಿಮಿಷ ಸರ್. ಹಂಪ್ ಬಂದಾಗ ಬ್ರೇಕ್ ಆಗ್ತಾಣ, ಅಲ್ಲೆಲ್ಲ ಹಂಪ್ ಇದೆ ಅಂತೇಳಿ ಇಲ್ಲಿಂದಲೇ ಬ್ರೇಕ್ ಹೊಡ್ಕೊಂಡು ಹೋಗ್ಬೇಕಾ? ಯಾರಿಗೋ ಕಂಪೇರ್ ಮಾಡಿ ನಮ್ಮನ್ನ ಉತ್ತರ ತಗೊಳಕ್ ಹೋಗ್ಬೇಡಿ. ನಮ್ಮದೇ ಒಂದು ಲೆವೆಲ್ ಇದೆ, ನಮ್ಮದೇ ಒಂದು ನೀತಿ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕ ಇಲ್ಲ, ನಿಯತ್ತಿಲ್ಲ, ನೀತಿ ಇಲ್ಲ. ಅವ್ರನ್ನ ಕೇಳಿ, ನಮ್ಮದಿದೆ, ನಾವು ಅದರಲ್ಲೇ ಹೋಗ್ತೀವಿ. 17 ಜನ ಕರ್ಕೊಂಡು ನಾವು ಇದೀವಿ. ಅದಕ್ಕೆ ಯಾರು ಕಾರಣ? ಅವ್ರು ಕೇಳಿದ್ರೆ ಉತ್ತರ ಕೊಡಕ್ ಸಿದ್ಧವಾಗಿದ್ದೀವಿ. ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಅಂಡ್ ಎವ್ರಿಥಿಂಗ್. ಕಾಂಗ್ರೆಸ್ ಅಲ್ಲಿ ನಿಯತ್ತಿಲ್ಲ ಅಂತೆ, ಹಂಗಾಗಿ ಈಗ DK ಅವರು ನಿಯತ್ತಿದ್ರೆ, ಅಲೋ ಬ್ರದರ್, ನಿಯತ್ತಿದ್ದಿದ್ರೆ ಇಷ್ಟು ವರ್ಷ ಬೇಕಂದ್ರೆ ಆಡಳಿತ ಯಾರನ್ನಾಗ್ಲಿ ಬಿಡ್ರಿ. 136 ಸೀಟ್ ಕೊಟ್ಟರೆ ಪಕ್ಷದಲ್ಲಿ ಯಾವನ್ನ ಕುಂತ್ಕೊಳ್ಳಿ, ಆ ಜನಕ್ಕೆ ಅಧಿಕಾರ ಕೊಡ್ಲಿರಿ, ಒಳ್ಳೆ ಆಡಳಿತ ಕೊಡ್ಲಿರಿ. ದಿನ ಬೆಳಗಾದ್ರೆ ಕಿತ್ತಾಟ, ಕೋರ್ಚಾಟ ನೋಡ್ತಿದ್ರೆ, ಹೊಡೆದಾಟ, ಬಡ್ದಾಟ, ಕೂಗಾಟ, ಗೊಬ್ಬೆದ್ದೋಗಿರೋದು ನೋಡ್ತಿದ್ರೆ. ಇವರು ರಾಜಕಾರಣ ಅಂದ್ರೆ 4 ಸತಿ ಗೆದ್ದಿದ್ದೀವಿ, 5 ಸತಿ ಗೆದ್ದಿದ್ದೀವಿ. ಕಾಂಗ್ರೆಸ್ 7 ವರ್ಷ ಬಿಜೆಪಿ ಏನಾಗಿದೆ? ಅಲ್ಲೂ ಕೂಡ ಇದೆ ಹೇಳ್ತೀವಿ. ಅಲ್ಲೂ ಕೂಡ ಇದೆ ಆಗ್ತಾ ಇರೋದು. ನನ್ನ ಪಕ್ಷದ ನನಗೆ ಕೇಳಿ, ಯತ್ನಾಳ್ ಒಂದು ಬಣ, ಒಂದು ಬಣ, ವಿಜಯೇಂದ್ರ ಅವರ ಒಂದು ಬಣ, ಅಶೋಕ್ ಅವರು ಆಚೆ ಜಂಪ್ ಆಗ್ಬೇಕು, ಈಚೆ ಜಂಪ್ ಆಗ್ಬೇಕಂತ ಗೊತ್ತಿಲ್ಲ. ನನ್ನ ಪಕ್ಷದ ಕೇಳಿ, ನಿಮ್ಗೆ ಹಕ್ಕಿದೆ, ಉತ್ತರ ಕೊಡೋಕೆ ನನ್ನ ಜವಾಬ್ದಾರಿ ಇದೆ. ನಾನು ಬಂದಿರುವುದು ಕಾಂಗ್ರೆಸ್ ಪಕ್ಷದ ಇಂದಿನ ಆಡಳಿತದ ದುಸ್ಥಿತಿ, ಇಂದಿನ ಆಡಳಿತದ ಒಂದು ಕೆಟ್ಟ ಪರಿಸ್ಥಿತಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ದೇಶ ಆಳಿದ್ವಿ ಅಂತ 130 ವರ್ಷ ಇದೆ ಅಂತ ಹೇಳಿದ್ರೆ ಇಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿರೋ ಪಕ್ಷದಲ್ಲೂ ನ್ಯಾಯ ಇಲ್ಲ, ಸರಿಯಾಗಿ ನಡ್ಕೊಳ್ತಿಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ, ಇಲ್ಲಿ ಕೇಳಿ ಸರ್, ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಿಗೂ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿಲ್ಲ. ಇದನ್ನ ಕಾಂಗ್ರೆಸ್ ಪಕ್ಷ ಅಂತೀರನ್ರಿ? ಅಲ್ಲ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಕಾಂಗ್ರೆಸ್ ಉತ್ತರ ಕೊಡಬೇಕು. ನೀವೇ ಕೇಳಿ, ಅವ್ರಿಗೆ ಹೆಂಗೆಲ್ಲ ಬಿಡಿ, ಹೇಳಿ ದಯವಿಟ್ಟು. ನೋಡಿ, ಇವತ್ತು ಇವರು ಯಾವತ್ತೂ ಕೂಡ ಬಹುಮತ ಜನ ಬಿಜೆಪಿಗೆ ಕರ್ನಾಟಕದಲ್ಲಿ ಕೊಟ್ಟಿಲ್ಲ. ಇವರು ಅಡ್ಡದಾರಿ ಹಿಡ್ಕೊಂಡೇ ಬರೋದು, ಅಧಿಕಾರಕ್ಕೋಸ್ಕರ ಅಡ್ಡದಾರಿ ಹಿಡ್ಕೊಂಡು ಬರುವಂತವ್ರೆ ಬಿಜೆಪಿಯವರು. ನೀವು ಆಮೇಲೆ ಮಾತಾಡಿ. ನಾನು ಹೇಳ್ತಾ ಇದ್ದಲ್ಲ, ಯಾವತ್ತೂ ಕೂಡ ಬಿಜೆಪಿಗೆ ಕರ್ನಾಟಕದಲ್ಲಿ ಬಹುಮತ ಕೊಟ್ಟಿಲ್ಲ. ಇವ್ರು ಏನಿದ್ರು ಅಡ್ಡದಾರಿ ಹಿಡ್ಕೊಂಡು, ಅವ್ರ ಕಾಲು ಕೈ ಹಿಡ್ಕೊಂಡು, ಇವ್ರ ಕಾಲು ಕೈ ಹಿಡ್ಕೊಂಡೇ ಇವ್ರು ಅಧಿಕಾರಕ್ಕೆ ಬಂದಿರೋದು. ಆಮೇಲೆ ಇವರು ಮುಸ್ಲಿಮ್ಸ್ನ ಕೂಡ ಬೈತಾರೆ.
ಅದೇ ಕೂಡ ಜಮ್ಮು ಕಾಶ್ಮೀರಲ್ಲಿ ಹೋಗಿ ಅದೇ ಮುಸ್ಲಿಮ್ಸ್ ಅವ್ರನ್ನ ತಬ್ಕೊಂಡು ಇವ್ರು ಸರ್ಕಾರ ಮಾಡ್ಬಿಟ್ಟು ಬರ್ತದೆ. ಇವ್ರಿಗೆ ನೈತಿಕತೆ ಇದೆಯಾ? ಇದೆಯಾ? ಆಮೇಲೆ ಯತ್ನಾಳ್ ಅವ್ರನ್ನ ಇದು 2ನೇ ಸಲ 3ನೇ ಸಲ ಇವ್ರನ್ನ ಯತ್ನಾಳ್ ಅವ್ರನ್ನ ಹೊರಗಡೆ ಹಾಕಿರೋದು. ಯತ್ನಾಳ್ ಅವರು ಅವರೇ ಪಕ್ಷದಲ್ಲಿ ವಿರೋಧ ಪಕ್ಷದವರು. ಈಗ ಬ್ಯಾಕ್ ಟು ಟಾಪಿಕ್ ಬರೋಣ. DKಶಿ ಅವ್ರ ಕತೆ ಏನು ಅಂತ ನೋಡಿ. DKಶಿ ಅವ್ರ ಕತೆ ನಿನ್ನೆ 100 ಜನ ಇದ್ದಾರೆ ಅಂತ ಹೇಳಿದ್ರಲ್ಲ ಸರ್. ನೋಡಿ ಸರ್, 100 ಜನ ಇದ್ದಾರೆ. 100 ಜನ ಅಲ್ಲ ಸರ್, 100 ಜನ ಅಲ್ಲ, 140 ಜನನು DKಶಿ ಕಡೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು MLA ಆಗಿದ್ದಾರೆ, ಸಿದ್ದರಾಮಯ್ಯನ್ ಕಡೆಯವರು ಇದ್ದಾರೆ, CM ಅವರು, ಡಿಪ್ಟಿ CM ಕಡೆ ಆದಂತ DK ಶಿವಕುಮಾರ್ ಕಡೆಯವರು. ನೀವ್ ಯಾಕೆ 100 ಜನ 50 ಜನ 30 ಜನ ಅಂತ ಯಾಕೆ ನೀವ್ ಹೇಳ್ತೀರಾ? 140 ಜನನು ಕೂಡ DK ಶಿವಕುಮಾರ್ ಕಡೆಯವರೇ, ಸಿದ್ದರಾಮಯ್ಯನ್ ಕಡೆಯವರೇ, ಕಾಂಗ್ರೆಸ್ ಪಾರ್ಟಿ ಕಡೆಯವರೇ. ಈಗ ST ಸೋಮಶೇಖರ್ ಅವರು ಯಾವ ಕಡೆ ಅವರು? ST ಸೋಮಶೇಖರ್ ಅವರು 2 ಕಡೆನೂ ಇದ್ದಾರಂತೀರಾ? ಜಮೀರ್ ಅಹಮದ್ 2 ಕಡೆನೂ ಇದ್ದಾರಂತೀರಾ ನೀವು? ಜಮೀರ್ ಅಹಮದ್ 2 ಕಡೆನೂ ಇದ್ದೀರಾ ಅಂತೀರಾ? ಕೇಳಬೇಕು ST ಸೋಮಶೇಖರ್ ಯಾರ ಕಡೆಯವರು ಅಂತ BJP ಅವರು ಕೇಳಬೇಕು. ಅಲ್ಲ, ಜಮೀರ್ ಅಹಮದ್ ಹಂಗರಿಗೆ ಯಾವ ಕಡೆ ಇದ್ದಾರೆ ನೋಡಿ. ಇವಾಗ ST ಸೋಮಶೇಖರ್ ಅವರು ಯಾರ ಕಡೆಯವರು ಕೇಳಿ BJP ಅವ್ರನ್ನ. ಅವ್ರು ಹೇಳ್ತಾರೆ ST ಸೋಮಶೇಖರ್ ಕಡೆಯವರು ಯಾರು, ಯತ್ನಾಳ್ ಅವ್ರು ಯಾರು. ನಿಮ್ಮಿಬ್ಬರ ಹತ್ರ ಬರ್ತೀನಿ. ವಾದ ಹೆಂಗಿದೆ ಅಂದ್ರೆ ಏನು ಆಗಿಲ್ಲ ಅನ್ನೋ ತರ ಇದ್ದಾರೆ. ಹೌದು, ಏನು ಆಗಿಲ್ಲ. ಏನಾಗಿದೆ ಇವತ್ತು? ಅಲ್ಲೇ ಡಿನ್ನರಿಗೆ ಹೋಯ್ತಾರೆ, ಇವ್ರ ಮನೆ ಬ್ರೇಕ್ಫಾಸ್ಟ್ ಬರ್ತಾರಂತೆ, ಇವ್ರ ಮನೆ ಬ್ರೇಕ್ಫಾಸ್ಟ್ ಅಂತ ಇನ್ನೊಂದು ಸಲ ಡಿನ್ನರ್ ಅಂತೆ. ಯಾವ್ದು CM ಉತ್ತರ ಕೊಟ್ರಲ್ಲ, ಒಂದು ನಾನ್ ವೆಜ್ ಇನ್ನೊಂದು ವೆಜ್ ಅಂತ. ದಿ ಕಲ್ಚರ್ ಆಫ್ ಕಾಂಗ್ರೆಸ್ ಸರ್ ಇದು. ಅವರು ಪ್ರತಿಪಕ್ಷಗಳ ಮೇಲೆ ಅರಿ ಬೀಳ್ತಾರೆ. ನೀವು ಹಾಗೆ ಹೀಗೆ ನಮ್ಮ ಮೈತ್ರಿ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಾರೆ. 2006ರಲ್ಲಿ 5ರಲ್ಲಿ ಧರ್ಮಸಿಂಗ್ರವರು ಮುಖ್ಯಮಂತ್ರಿ ಆದಾಗ ಯಾರ ಜೊತೆ ಇದ್ರು ಅವರು? ಯಾರ ಸಹಕಾರದಿಂದ ಮುಖ್ಯಮಂತ್ರಿ ಆದ್ರು ಸರ್? ನೀವು ಪ್ರಧಾನಮಂತ್ರಿ ಯಾವ ಸಹಕಾರದಿಂದ ಆದ್ರೆ ಆಯ್ತು ಹೇಳ್ತೀನಿ. ಪ್ರಧಾನಮಂತ್ರಿ ಯಾವ ಸಹಕಾರದಿಂದ ಆದ್ರೆ ದೇವೇಗೌಡರನ್ನ 11 ತಿಂಗಳು ಕೆಳಗಿಳಿಸಿದಂತ ಮಹಾನುಭಾವರು ಅವರನ್ನ ನಿಮ್ಮಲ್ಲಿ ಕುಮಾರಸ್ವಾಮಿ ಅವರಿಗೆ ಮೋಸ ಮಾಡಿ 16 ತಿಂಗಳು ಅಧಿಕಾರ ನಡೆಸ್ಬಿಟ್ಟು ಕೊನೆಗೆ ಅವ್ರನ್ನ ಅವರ ಸರ್ಕಾರ ಬೀಳ್ಲಿಕ್ಕೆ ನೀವು ಬಾಂಬೆ ಕಳಿಸ್ತೀರಾ? ನಿಮ್ದು ನೈತಿಕ ರಾಜಕಾರಣ ಕರ್ನಾಟಕದಲ್ಲಿ ಇವತ್ತು ಹೇಳ್ತೀನಿ. ನಾನು ನಿಮ್ಮಿಬ್ಬರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಾನು ಎತ್ತ ವಿಚಾರ ಹೇಳ್ಬಿಡ್ತೀನಿ. 100 ಜನ ಅಂದ್ರಲ್ಲ ಸರ್, ನಾನು ಫಿನಿಶ್ ಮಾಡಿ. ಯತ್ನಾಳ್ ಅಂತ ಹೇಳಿದ್ರ ಸರ್, ಯತ್ನಾಳ್ ಅವ್ರನ್ನ ಬಿಜೆಪಿ ಉಚ್ಚಾಟನೆ ಆಗಿದೆ. ಹೌ ವಿ ವಿಲ್ ಗಿವ್ ದ ಸ್ಟೇಟ್ಮೆಂಟ್ ದಟ್ ದ DK ಶಿವಕುಮಾರ್ ವಿಲ್ ಕಮ್ ಟು ದಿ ಬಿಜೆಪಿ ಅಂಡರ್ ವಾಟ್ ಬೇಸಿಸ್ ಹೇಳ್ತೀರಾ? ಅವ್ರಿಗೆ ಲೋಕ ಸ್ಟ್ಯಾಂಡಿನೇ ಇಲ್ಲ. ಅದನ್ನ ಯಾರು ಹೇಳ್ಬೇಕು? ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಹೇಳಬೇಕು, ವಿಜಯೇಂದ್ರ ಹೇಳಬೇಕು, ಜೊತೆಗೆ ನಮ್ಮ ಪಕ್ಷದ ನಾಯಕರು ಹೇಳಬೇಕು. ಇದಾವುದು ಇಲ್ದಲೆ DK ಶಿವಕುಮಾರ್ ಬರ್ತಾರೆ ಅಂತ ಯತ್ನಾಳ್ ಮಾತು ನೀವು ಇಷ್ಟೊಂದೆಲ್ಲ ಇಂಪು ಕೊಡ್ತಾ ಇದ್ರಲ್ಲ, ಇದು ನ್ಯಾಯಸಮ್ಮತ ಅಲ್ಲ ಸರ್. ಇದು ಯತ್ನಾಳ್ ಯಾವ ಪಾರ್ಟಿಯಲ್ಲಿ ಇದ್ದಿದ್ರು? ಅವ್ರು ಏನ್ ಹೇಳ್ಕೊಳ್ತಾ ಇದ್ದಾರೆ ಇರೋರು ಯಾರು ಸರ್? ಮಾತಾಡೋರು ಯಾರು? ಅವ್ರು ಸೀಕ್ರೆಟ್ ಮೀಟಿಂಗ್ ಮಾಡಿದ್ ಯಾರ ಜೊತೆ? ಎಲ್ಲದೂ ಬಿಜೆಪಿ ಅವ್ರ ಜೊತೆನೆ ಸರ್. ಒಂದ್ ನಿಮಿಷ, ಅವ್ರು ಏನಂತ ಮಾತಾಡ್ಕೊಂಡ್ ಬಂದ್ರು? ಬಿಜೆಪಿ ಅವರೇ ಸರಿ ಇಲ್ಲ ಅಂತಾರೆ, ಯಡಿಯೂರಪ್ಪನವರೇ ಸರಿ ಇಲ್ಲ ಅಂತ ಅಂತಾರೆ, ನಾನೊಬ್ಬನೇ ಸರಿ ಅಂತ ಹೇಳ್ತಾರೆ. ಅಂತ ಸರ್ವಾಧಿಕಾರಿ ಯತ್ನಾಳ್ ಅವರನ್ನ ನೀವು ಇಂಪಾರ್ಟೆನ್ಸ್ ಕೊಡುವಂತ ಅಗತ್ಯ ಇಲ್ಲ. ಬಿಜೆಪಿ ಅವರ ಹತ್ರ ಬರ್ತೀನಿ. ಸೋಮಶೇಖರ್ ಅವರ ಹೇಳಿಕೆಗಳನ್ನ ನಾನು ಪ್ರಸ್ತಾಪ ಮಾಡಿದೆ. ಒಂದ್ ಕಡೆಯಲ್ಲಿ ಅವ್ರು 100 ಜನ ಇದ್ದಾನೆ ನನ್ನ ಜೊತೆನೆ ಅಂತ ಹೇಳಿದಾರಂತೆ. ಯಾರು? DK ಶಿವಕುಮಾರ್ ಅವರು. 70 ಜನ ಮಾತ್ರ ಪಾರ್ಟಿಗೆ ಬಂದಿತ್ತು. ಇನ್ನು 30 ಜನ ಬಿಜೆಪಿಯಿಂದ ಎಷ್ಟು ಜನ ಹೋಗ್ತಾರೆ? ನೀವು ಕಾಂಗ್ರೆಸ್ ಪಕ್ಷಕ್ಕೆ ವಾಂತಿ ಆಗುವಷ್ಟು ಬಹುಮತ ಕೊಟ್ಟರು. ಎಷ್ಟು ವಾಂತಿ ಆಗುವಷ್ಟು. ಇಂಥ ಬಹುಮತ ಅಂತ ಇರತಕ್ಕಂಥ ಸರ್ಕಾರದಲ್ಲಿ ನಾವು ಯಾವ ರೀತಿ ಕ್ರಾಂತಿ ಮಾಡ್ತಾರೆ? ಅಧಿಕಾರಕ್ಕೋಸ್ಕರ ಕ್ರಾಂತಿ ಮಾಡೋ ಪರಿಸ್ಥಿತಿ ಬಂತಲ್ಲ ಅವರಿಗೆ, ಅಲ್ವಾ ಸರ್? ಮನುಷ್ಯ ಬಂದೇ ಇದ್ದಾರೆ ಅಲ್ಲ, ನಿಮ್ಮ ವಾಂತಿ ಅಂತ ಹೇಳಿ ಅಲ್ಲ ಸರ್. ಇಂಥ ಸಂದರ್ಭದಲ್ಲಿ ನಾವು ಯಾರನ್ನಾಗಿ, ನಾವು ಕಾಂಗ್ರೆಸ್ ಪಕ್ಷದ ವಿರೋಧಿಗಳಲ್ಲ. ಬಹುಮತ ಕೊಟ್ಟಿದ್ದಾರೆ, ಜನ ಬಯಸಿದ್ದಾರೆ. ನಿಮ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನು, ಸಾರ್ವಜನಿಕರ ಹಿತಾಸಕ್ತಿ. ಯತ್ನಾಳ್ರವರ ವಿರೋಧಿಗಳ ನೀವು ಪೂರ್ತಿಕೆ ನಾನೇನೋ ಮಾತಾಡೋಕೆ ಹೋದಾಗ ನೀವು, ನಾನು ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕರ ಹಿತಾಸಕ್ತಿ, ಒಳ್ಳೆ ಆಡಳಿತ ಕೊಡಿ. 5 ವರ್ಷ ಹಿಂದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉತ್ತಮ ಆಡಳಿತಗಾರರೇ. ಆದರೆ ಈ ಬಾರಿ ಯಾಕೋ ಪ್ರತಿ ದಿವಸ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ 2.5 ವರ್ಷ ಕೊಡ್ತೀನಿ ಅಂತ ಹೇಳಿದ್ನ ಇಲ್ವಾ? ಹೇಳಿಬಿಡಿ, ಮಾಡಿ. ಆಡಳಿತ ನೀವೇ ನಡೆಸಿ. ನಮ್ಗೆ ನೀವು BJPಗೆ ಬರೋದು ಬೇಡ, ನಾವು ನಿಮ್ಮನ್ನು ಕೆಟ್ಟವರು ಅಂತ ಹೇಳೋದು. ನಮ್ಮ ಅಪೇಕ್ಷೆ ಉತ್ತಮ ಆಡಳಿತ ಕೊಡಿ. ಆ ಕಾಂಗ್ರೆಸ್ ಪಕ್ಷದ ದ್ವೇಷಿ ಅಂತಿಲ್ಲ, ಈ ದೇಶದ ವಿರೋಧಿ ಅಂತ ಹೇಳ್ತಿಲ್ಲ. ಜನ ನಿಮ್ಮನ್ನು ಒಪ್ಪಿದ್ದಾರೆ, ಬಹುಮತ ಕೊಡಿ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಜನಗಳ ಮತ ಕೊಟ್ಟಂಥ ಜನಗಳ ಅವಮಾನ ಮಾಡಬೇಡಿ. ನಮಗೆ ಮೈತ್ರಿ ಸರ್ಕಾರ ಬೇಡಪ್ಪ, ಕಿತ್ತಾಟ ಸರ್ಕಾರ ಬೇಡ, ನೀವೊಬ್ಬರೇ ಹಾಳಿ ಅಂತಂದ್ರಿ. ನೀವೊಬ್ಬರೇ ಆಳ್ತಿರೋ ಇದನ್ನು ಸರ್ಕಾರ ಅನ್ಬೇಕಾ? ಇನ್ನು ನನಗೆ ಇನ್ನೊಂದು ಪದ ಬಳಸಬೇದ್ರೆ ಚೆನ್ನಾಗಿರಲ್ಲ.
ಇದು ಕಿತ್ತಾಡೋದಕ್ಕೆ ಕಚ್ಚಾಡೋದಕ್ಕೆ ಇನ್ನೂ ಪದ ಬಳಸ್ತಾರೆ, ನಾನು ಅದು ಬಳಸೋಕ್ಕೆ ಹೋಗಲ್ಲ. ಇನ್ನೊಂದು, ನನ್ನ ಸ್ನೇಹಿತರು ಮಿತ್ರ ಪಕ್ಷಗಳ ಮೈತ್ರಿ ಧರ್ಮವನ್ನು ಅರಿತವರಲ್ಲ. ಮೈತ್ರಿ ಪಕ್ಷಗಳನ್ನು ಹೆಂಗೆ ನಡೆಸ್ಕೊಳ್ಬೇಕು ಅಂತೇಳಿ ಮಹಾಗಠಬಂಧನದಲ್ಲೂ ಅವ್ರು ಲಾಯಕ್ಕಿಲ್ಲ. ಅವ್ರಿಗೆ ಈಗ ಘಟಸರ್ಪ ಆಗ್ಬಿಟ್ಟಿದ್ದಾರೆ. ಮಹಾಗಠಬಂಧನ ಅಲ್ಲ, ಈಗ BJP ಅವ್ರು ಪೂರ್ತಿ ಎಷ್ಟು ಕೇಳಿ ಸರ್, ನಾನು ಬಂದಿರೋದು ನನ್ನ BJP ನೀವೇನೋ ಕೇಳಿದ್ರೆ ಹೇಳಿದ್ದೀನಿ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಮ್ಮ ಜವಾಬ್ದಾರಿಯನ್ನು ಹೊರತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಕೆಲಸ ಅಷ್ಟೇ. ಆಡಳಿತದಿಂದ ಇರತಕ್ಕಂಥವರ ನಿರೀಕ್ಷೆ ಬಹಳ. ನಾವೇನೇ ಮಾತಾಡೋದು ಸಾರ್ವಜನಿಕರ ಪರವಾಗಿ ಮಾತಾಡ್ತಿದ್ವಿ. ಯತ್ನಾಳ್ ಬಗ್ಗೆ ಯಾಕೆ ಮಾತಾಡಲ್ಲ ಹಂಗಾದ್ರೆ? ನೋಡಿ ಸರ್, ಯಾವಾಗಲೂ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಯತ್ನಾಳ್ ಉತ್ತಮ ನಾಯಕ, ಎರಡು ಮಾತಿಲ್ಲ. ಆದರೆ ಒಂದು 2% ಬಿಟ್ಟು, ಇವ್ರು ಹೇಳಿದ್ರಲ್ಲ, ಒಂದೆರಡು ವಿಚಾರಗಳನ್ನು ಬಿಟ್ಟು ನಾನು ಉತ್ತಮ ನಾಯಕ ಅಂತೇಳಿ ತಲೆ ಮೇಲೆ ಕೋಡ್ ಇಟ್ಕೊಂಡು ಹೋಗಬಾರ್ದು. ಆವಾಗ ಮನುಷ್ಯ ಏನೋ ಒಂಥರ ಗೂಳಿ ಇದ್ದಂಗೆ ಐತೆ ಅಂತ ಹೇಳ್ತಾರೆ. ಉತ್ತಮ ನಾಯಕನ, ಉತ್ತಮ ಚಿಂತನೆಕಾರ, ನಾನು ಅದ್ರ ಬಗ್ಗೆ ಮಾತಿಲ್ಲ. ನಾನು ಆ ವ್ಯಕ್ತಿ ಬಗ್ಗೆ ಅಗೌರವ ಅವ್ರು ನಾಡಿದ್ದು ಬಂದ್ರೆ ನೀವೇ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅವ್ರಿಗೆ. ಯಾಕೆ ತಪ್ಪೇನಿದ್ದಾರೆ? ನಾವು ವ್ಯಕ್ತಿಗತವಾದ ದ್ವೇಷ ಇಲ್ಲ, ವಿಷಯಾಧಾರಿತವಾದಂಥ ಎದುರೇಟ್ ಅಷ್ಟೇ. ವ್ಯಕ್ತಿಗತವಾಗಿ ದ್ವೇಷ ಅಲ್ಲ. ನಿಮ್ಮ ಬಿಳಿ ಶರ್ಟಲ್ಲಿ ಒಂದು ಕಪ್ಪು ಚುಕ್ಕೆ ಕಾಣ್ತಿರುವಾಗ ನನ್ನ ಬಿಳಿ ಶರ್ಟ್ ಕಾಣಲ್ಲ ರೀ, ಕಪ್ಪು ಚುಕ್ಕೆನೇ ಕಾಣೋದು 90%. ಇವತ್ತು ನಿಮಗೆ ಯತ್ನಾಳ್ ವಿಚಾರ ನಾನು ಅವ್ರನ್ನ ಅಗೌರವಾಗಿ ಹೇಳ್ತಿಲ್ಲ. ಅಂದರೆ ಯಾವ ಸಂದರ್ಭದಲ್ಲಿ ನೀವು ಮಾತುಗಳು ಯಾರಿಗೆ ಸಹಕಾರಿಯಾಗುತ್ತೆ, ಯಾರಿಗೆ ಪೂರಕ ಆಗುತ್ತೆ, ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಬಿಡ್ತೀನಿ. ನಾನು ಅವ್ರ ಪರವಾಗಿ ಮಾತಾಡೋಕ್ಕೆ ಬಂದಿಲ್ಲ, ನಾನು ಪಕ್ಷದ ಪರವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ.